ಸಚೇತನ ಚಟುವಟಿಕೆ ಕಾರ್ಯಕ್ರಮ. ಶರಾವತಿ ನದಿಯ ಪರಿಚಯ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗುಂಡಾ ಗುಂಡಿ, ಸಾಯೋ ತನಕ ಸಂಸಾರದೊಳಗೆ ಗುಂಡಾ ಗುಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ, ಇರೋದೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ ಎನ್ನುವ ಅರ್ಥಗರ್ಭಿತ ಮುಗುರು ಮಲ್ಲಪ್ಪನ ಸಾಲುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠ ಸಿರಿಯಲ್ಲಿ ಕೇಳಿದ್ದೇವೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುತ್ತದೆ. ಈ ಜಲಪಾತವನ್ನು ಸೃಷ್ಟಿಸಿರುವ ನದಿಯೇ ಶರಾವತಿ ನದಿ. ಶರಾವತಿ ನದಿಯ ಹಿನ್ನೆಲೆ ಮತ್ತು ಪರಿಚಯ. ಶರಾವತಿ ನದಿಯು ಕರ್ನಾಟಕದ ಪ್ರಮುಖ ನದಿಗಳಲ್ಲೊಂದು. ಈ ನದಿಯು ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವ ನದಿಗಳಲ್ಲೊಂದು ಒಂದಾಗಿದೆ. ಶರಾವತಿ ನದಿಯು ರಾಜಾರಾಣಿ, ರೋವರ್, ರಾಕೆಟ್ ಎಂಬ ವಿಭಾಗಗಳಾಗಿ ಹರಿಯುತ್ತದೆ. ಶರಾವತಿ ನದಿಯು ಶ್ರೀರಾಮ ಪ್ರಭುವಿನ ಶರದಿಂದ ಅಂದರೆ ಬಾಣದಿಂದ ಹುಟ್ಟಿದೆ ಎಂಬ ಪ್ರತೀತಿ ಇದೆ. ಆದ ಕಾರಣ ಈ ನದಿಗೆ ಶರಾವತಿ ನದಿ ಎಂದು ಹೆಸರು ಬಂದಿದೆ. ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಹುಟ್ಟಿದೆ. ಶರಾವತಿ ನದಿಯು ಅಂಬುತೀರ್ಥದಲ್ಲಿ ಹುಟ್ಟಿ ಮತ್ತು 80 ಕಿಲೋಮೀಟರ್ ದೂರ ಹರಿಯುತ್ತಾ ಹೊಸನಗರ ಮತ್ತು ಸಾಗರ ತಾಲೂಕಿನಲ್ಲಿ ಹರಿದು ಮುಂದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ, ಹೊನ್ನಾವರ ತಾಲೂಕುಗಳಲ್ಲಿ ಹರಿದು ಕೊನೆಗೆ ಹೊನ್ನಾವರದ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಈ ನದಿಯನ್ನು ಭಗೀರಥಿ ನದಿ ಎಂದು ಕರೆಯುತ್ತಾರೆ. ಶರಾವತಿ ನದಿಯ ಉಪನದಿಗಳು: ನಂದಿ ಹೊಳೆ, ಹರಿದ್ರಾವತಿ, ಮಾವಿನ ಹೊಳೆ, ಹುಣಕುಂದಿ, ಹರ್ಲಿ ಹೊಳೆ, ನಾಗೋಡಿ ಹೊಳೆ. ಶರಾವತಿ ನದಿಯ ಅಣೆಕಟ್ಟುಗಳು: ಲಿಂಗನಮಕ್ಕಿ, ಗೇರುಸೊಪ್ಪು. ಶರಾವತಿ ನದಿಗಳ ಪ್ರಯೋಜನಗಳು: ಲಕ್ಷಗಳಲ್ಲಿ ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ, ಬೇಸಾಯ, ಪಶುಪಾಲನೆ, ಮೀನು ಸಾಕಾಣಿಕೆ ಮಾಡಲು ಅನುಕೂಲವಾಗಿದೆ. ಧನ್ಯವಾದಗಳು.